ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಮನೆಯಲ್ಲಿ ಸಂಸಾರದ ವಿಚಾರದಲ್ಲಿ ಕೌಟುಂಬಿಕವಾದಂತಹ ವಿಷಯದಲ್ಲಿ ಮನೆಯ ಸದಸ್ಯರಾಗಿದ್ದರೆ ಒಳ್ಳೆಯದು. ನಿಮ್ಮ ಅಧಿಕಾರವೋ ಅಥವಾ ಇನ್ಯಾವುದೋ ಹುದ್ದೆಯೋ ಸ್ಥಾನಮಾನವೋ ಅದರ ಪ್ರಭಾವ ಪರಿಣಾಮವನ್ನು ಮನೆಯಲ್ಲಿ ತೋರಿಸಬಾರ್ದು. ಮನೆಯಲ್ಲಿ ಮನೆಯವರಾಗಿರಬೇಕು. ಆಗ ಮಾತ್ರ ಆ ಕುಟುಂಬದಲ್ಲಿ ಸಾಮರಸ್ಯ ಅಂತಕ್ಕಂಥದ್ದು ಉಳಿಯುತ್ತೆ, ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು. ಯಾವುದೇ ರೀತಿಯ ವ್ಯವಹಾರವನ್ನು ಹೊಸದಾಗಿ ಮಾಡಬೇಡಿ ಇವತ್ತು ಅನ್ನುವಂತಹ ಒಂದು ಸಲಹೆ. ಕೋಪವನ್ನು ಬಹಳ ಬಹಳ ಕಡಿಮೆ ಮಾಡಿಕೊಳ್ಳುವಂಥದ್ದು ಮುಖ್ಯವಾಗತ್ತೆ. ಮಕ್ಕಳಿಗೆ ಉತ್ತಮವಾದಂತಹ ತಿಳುವಳಿಕೆಯನ್ನು ನೀಡಬೇಕು. ಇಲ್ಲದೇ ಇದ್ದರೆ ಅವರ ಒಂದು ದಾರಿ ಅಥವಾ ಆ ಒಂದು ಸಮಯ ಅನರ್ಥಕ್ಕೆ ಎಡೆಯನ್ನು ಮಾಡಿಕೊಡುತ್ತೆ. ಅವಕಾಶ ಅದಕ್ಕೆ ಬೇಡ ಅಂತ ಅರ್ಥ. ಆರೋಗ್ಯದ ಬಗ್ಗೆ ಚಿಂತೆ ಏನು ಬೇಡ. ತುಂಬ ಧನಾತ್ಮಕವಾದಂತಹ ದಿವಸ. ಆದರೆ ಎಲ್ಲವೂ ಕೂಡ ನಮ್ಮ ಕೈಯಲ್ಲಿರುತ್ತೆ. ನಾನು ಮತ್ತೆ ಮತ್ತೆ ಅದನ್ನು ಹೇಳ್ತೀನಿ, ಪುರುಷ ಪ್ರಯತ್ನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಅದೃಷ್ಟ ಭಗವಂತನ ಅನುಗ್ರಹದ ಜೊತೆಗೆ ಈ ಪುರುಷ ಪ್ರಯತ್ನ ಅಂತಕ್ಕಂತಹದ್ದು, ನಾವು ಮಾಡ್ತಕ್ಕಂತಹ ನಿರ್ಧಾರಗಳು, ನಾವು ಮಾಡುವಂತಹ ಕೆಲಸ, ನಮ್ಮ ಆಲೋಚನೆಗಳು, ನಮ್ಮ ಇಂದ್ರಿಯ ಸಂಯಮ, ಇವೆಲ್ಲವೂ ಕೂಡ ನಮಗೆ ಅತಿ ಮುಖ್ಯವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಉದ್ಯಮಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸ ಇದು. ಹಣ ಕೋಪ ಎರಡೂ ಒಟ್ಟಿಗೆ ಸೇರೋದರಿಂದ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಯಾಕೆ ಅಂತಂದರೆ ಹಣಕ್ಕೆ ಕೊರತೆ ಇರೋದಿಲ್ಲ, ಕೋಪ ಏನೇನೋ ಮಾಡಿಸುತ್ತೆ. ನಾನು ಏನು ಮಾಡಿದರೂ ಕೂಡ ಹಣದಿಂದ ಪಾರಾಗಬಲ್ಲೆ ಅನ್ನುವಂತಹ ಒಂದು ಕೆಟ್ಟ ಮನಸ್ಥಿತಿ ಅನರ್ಥಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಕೈಯಲ್ಲಿ ಹಣ ಇರತಕ್ಕಂತಹ ದಿವಸ, ಸಂಪಾದನೆ ಮಾಡಿದಂತಹ ಹಣ ಕೈಯಲ್ಲಿ ಉಳಿಯುವಂತಹ ದಿವಸ. ಅದನ್ನು ಜೋಪಾನ ಮಾಡಿ ಆಪದ್ಧನವಾಗಿ ನೀವು ಶೇಖರಣೆ ಮಾಡಿಟ್ಟುಕೊಂಡ್ರೆ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು. ಜನರಲ್ಲಿ, ಬಂಧುಗಳಲ್ಲಿ ಅವರ ನಡವಳಿಕೆ ಅಥವಾ ಅವರ ಲೆಕ್ಕಾಚಾರದ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು. ಎಲ್ಲರೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ, ಆದರೆ ಒಂದೇ ರೀತಿಯಲ್ಲಿ ವರ್ತಿಸ್ತಕ್ಕಂತಹ ವ್ಯಕ್ತಿಗಳನ್ನು ಮತ್ತೆ ಮತ್ತೆ ನೋಡಿದಾಗ ಬೇಸರವಾಗ್ತಕ್ಕಂಥದ್ದು ಸಹಜ. ಏನೋ ಬದಲಾಗ್ತಾರೇನೋ ಅನ್ನುವಂತಹ ನಿರೀಕ್ಷೆ ಇರುತ್ತೆ, ಅವರು ಮಾತ್ರ ಬದಲಾವಣೆ ಆಗೋದಿಲ್ಲ. ಅದು ನಿಮಗೆ ಬೇಸರಕ್ಕೆ ಕಾರಣವಾದೀತು. ಆತುರವಾದಂತಹ ಯಾವ ನಿರ್ಧಾರವನ್ನು ಮಾಡಬೇಡಿ. ಸಮಾಜ ಹೀಗೆ ಅನ್ನುವಂಥದ್ದು ಮನಸ್ಸಿನಲ್ಲಿ ಇರಲಿ. ಆದರೆ ನಿಮ್ಮ ಆತುರಕ್ಕೆ ಬೇರೆಯವರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಯಾವುದೋ ನಿರ್ಧಾರ ಮಾಡುವಂಥದ್ದು ಒಳ್ಳೆಯದಲ್ಲ. ಯಾವುದೋ ಅಹಂಭಾವ, ನಾನೇ ಅಂತಕ್ಕಂತಹ ವಿಚಾರ ಅಥವಾ ಈಗೋ ನಿಮ್ಮನ್ನು ಬೇರೆ ಎಲ್ಲರಿಂದ ದೂರ ಇರುವ ಹಾಗೆ ಮಾಡ್ತಕ್ಕಂಥದ್ದಾಗುತ್ತೆ. ಅನುಪಯುಕ್ತವಾದಂತಹ ವಿಚಾರದಲ್ಲಿ ಅಥವಾ ಆ ವ್ಯವಹಾರದಲ್ಲಿ ಸಮಯ ವ್ಯರ್ಥ ಆಗ್ತಕ್ಕಂಥದ್ದು. ಕಾನೂನು ರೀತಿಯ ಕೆಲಸಕ್ಕೆ ಮಾತ್ರ ಜಯ ಸಿಕ್ಕುತ್ತೆ. ಕಾನೂನಾತ್ಮಕವಾದಂತಹ ಹೋರಾಟ, ಆ ನಿರ್ಧಾರ ಅಥವಾ ಆ ವಿಷಯ ಮುಂದಿಟ್ಟುಕೊಂಡು ಮಾಡ್ತಕ್ಕಂತಹ ಪ್ರಯತ್ನ ನಿಮಗೆ ಜಯವನ್ನು ತಂದುಕೊಡುತ್ತೆ ಅಂತಕ್ಕಂಥದ್ದು. ಸಂತೋಷ, ನೆಮ್ಮದಿಯನ್ನು ಹುಡುಕ್ತಕ್ಕಂತಹ ದಿವಸ. ಯಾವುದರಿಂದ ಸಂತೋಷವಾಗುತ್ತೆ, ಯಾವುದರಿಂದ ನನಗೆ ನೆಮ್ಮದಿ ಸಿಕ್ಕುತ್ತೆ ಅಂತ ಹುಡುಕಬೇಕಾದಂತಹ ದಿವಸವಾಗುತ್ತೆ. ತಾಪಸ ಮನ್ಯುವನ್ನು ಪ್ರಾರ್ಥನೆ ಮಾಡಿ. ಅಂತಹ ತಾಪಸ ಮನ್ಯು ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಕೂಡ ರಕ್ಷಿಸಲಿ. ಶುಭವಾಗಿ. ಮಿಥುನ ರಾಶಿ. ಅಲ್ಪ ಬುದ್ಧಿಯಿಂದ ತಿಳುವಳಿಕೆ ಇರತಕ್ಕಂಥವರ ಜೊತೆಯಲ್ಲಿ ವಾದ ಮಾಡಿ ತಪ್ಪಿಗೆ ಸಿಗ ಹಾಕ್ಕೊಂಡು ಆಮೇಲೆ ಅವಮಾನವನ್ನು ಮಾಡಿಕೊಳ್ಬೇಡಿ. ಸ್ವಂತ ಬುದ್ಧಿ ಕೆಲಸಕ್ಕೆ ಬರಬೇಕು. ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತಂದರೆ ಎರಡೇ ಮಾರ್ಗ. ಒಂದು, ಸ್ವಂತ ಬುದ್ಧಿ ಇರಬೇಕು, ಇಲ್ಲ ಇನ್ನೊಬ್ಬರು ಹೇಳಿದ್ದನ್ನು ಸರಿಯಾದಂತಹ ರೀತಿಯಲ್ಲಿ ಕೇಳಬೇಕು. ಈ ಎರಡೂ ಇಲ್ಲ ಅಂತಾದಾಗ ಅತಂತ್ರ ಸ್ಥಿತಿ ಆಗುತ್ತೆ ಅನ್ನುವಂಥದ್ದು. ಶಾಂತಿಯುತವಾಗಿ ದಿವಸವನ್ನು ಕಳೀಬೇಕು. ಎಲ್ಲೂ ಗಲಾಟೆಗೆ, ಗೋಜಲಿಗೆ ಅಥವಾ ಗಟ್ಟಿಯಾಗಿ ಮಾತಾಡೋದಕ್ಕೆ, ವಾದ ಮಾಡೋದಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ. ನಿಮ್ಮ ತಪ್ಪುಗಳ ಅರಿವಾದಾಗ ತಕ್ಷಣದಲ್ಲಿ ಸರಿ ಮಾಡ್ಕೊಳ್ಳಿ. ಇದು ತಪ್ಪು ಅಂತ ಹೇಳಿ ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಂಡ್ರೆ ಆ ಕ್ಷಣದಲ್ಲಿ ಅದನ್ನು ತಿದ್ದಿ ನಡೀತಕ್ಕಂತಹ ಪ್ರಯತ್ನ ನಿಮ್ಮಿಂದ ಆಗಿಬಿಟ್ರೆ ನಿಮಗೆ ಎಲ್ಲವೂ ಕೂಡ ಒಳಿತಾಗ್ತಕ್ಕಂಥದ್ದು. ನಿಮ್ಮ ಪ್ರಿಯರಾಗಲಿ, ನಿಮ್ಮ ಸಂಬಂಧಿಕರಾಗಲಿ ನಿಮ್ಮನ್ನು ಹೊಗಳೋದಿಲ್ಲ. ಇದು ನಿಮಗೆ ತುಂಬ ಬೇಸರವಾಗುತ್ತೆ. ನಾನೇನೋ ಒಂದು ಸಾಧನೆ ಮಾಡಿದೆ, ಒಂದು ಒಳ್ಳೆಯ ಕೆಲಸ ಮಾಡಿದೆ, ನನ್ನಿಂದ ಒಳ್ಳೆಯದಾಯಿತು, ನಾನು ಬೇರೆಯವರಿಗೆ ಸಹಾಯ ಮಾಡಿದೆ, ಬೇರೆ ಕೆಲಸಕ್ಕೆ ನನ್ನ ಸಹಕಾರ ಇತ್ತು, ಅಥವಾ ಏನೂ ಮಾಡ್ದಲೇ ತೊಂದರೆ ಕೊಡದಲೇ ಸುಮ್ಮನಿದ್ದೆ, ಆದರೂ ಜನ ನನ್ನನ್ನು ಹೊಗಳೋದಿಲ್ಲ
ಅನ್ನುವಂತಹ ಬೇಸರ ನಿಮಗಾಗುವಂಥದ್ದು. ಬೇರೆಯವರಿಗೇನಾದರೂ ಮಾತನ್ನು ಕೊಟ್ಟಿದ್ದರೆ, ಪ್ರಾಮಿಸ್ ಮಾಡಿದರೆ ಅದನ್ನು ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಆಗ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದರೆ ಒಂದು ಬಿಲ್ವದಳವನ್ನು ಈಶ್ವರನಿಗೆ ಅರ್ಪಣೆ ಮಾಡಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಂಬತಕ್ಕಂತಹ ಮಾತಿಗೆ ಹೆಚ್ಚಿನ ಬೆಲೆಯನ್ನು, ಭಕ್ತಿಯನ್ನು, ಗೌರವವನ್ನು ತೋರಿಸ್ತಾ ಆ ಬಿಲ್ವದಳವನ್ನು ಈಶ್ವರಾರ್ಪಣ ಮಾಡಿದರೆ ನಿಮಗೆ ಶುಭವಾಗಿ. ಕರ್ಕಾಟಕ ರಾಶಿ ಮನೆಯ ಕೆಲಸದಲ್ಲಿ, ಮನೆಗೆ ಸಂಬಂಧಪಟ್ಟಂತಹ ಒಂದಷ್ಟು ವ್ಯವಹಾರದ ಕೆಲಸದಲ್ಲಿ ನಿಮಗೆ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು. ಈ ಕೆಲಸವನ್ನು ಮಾಡಬೇಕಾಗಿತ್ತು, ತುಂಬ ಅರ್ಜೆಂಟ್ ಇದೆ ಅಥವಾ ತುಂಬ ತುರ್ತಾಗಿದೆ, ನಾನು ಅದನ್ನು ಮುಗಿಸದೇ ಹೋಗಿಬಿಟ್ರೆ ಹೇಗೆ ಅನ್ನುವಂಥ ಒತ್ತಡ ಹೆಚ್ಚಾಗುವಂಥದ್ದಾಗುತ್ತೆ. ಸಮಾಜದಲ್ಲಿ ಹೇಗಿರಬೇಕು ಅಂತಕ್ಕಂತಹ ಗೊಂದಲ ಉಂಟಾಗುತ್ತೆ. ಈ ಕಡೆ ಸಮಾಜಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡಿಕೊಂಡು ನಾನು ಮುಖ್ಯವಾಹಿನಿಯಲ್ಲಿ ನನ್ನನ್ನು ನಾನು ತೋರಿಸ್ಪಡಿಸ್ಕೊಳ್ಬೇಕಾ, ಅಥವಾ ತೆರೆಯ ಮರೆಯಲ್ಲಿ ನನ್ನ ಕರ್ತವ್ಯವನ್ನು ನಾನು ಮಾಡಬೇಕಾ, ಯಾವುದನ್ನು ನಾನು ಆಯ್ಕೆ ಮಾಡಿಕೊಳ್ಳಿ ಅನ್ನುವಂಥದ್ದು ನಿಮಗೆ ಗೊಂದಲವಾಗ್ತಕ್ಕಂಥದ್ದಾಗುತ್ತೆ. ಜನ ನಿಮಗೆ ಮೋಸ ಮಾಡದೇ ಇದ್ದರೆ ತುಂಬ ಒಳ್ಳೆಯ ದಿವಸ ಇದು. ಜನ ಅದಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾರೆ. ಎಚ್ಚರಿಕೆ ಇರಬೇಕು. ಯಾವ ಕ್ಷಣದಲ್ಲಿ ಹೇಗೆ ನಿಮ್ಮನ್ನು ವಂಚನೆ ಮಾಡಬಹುದು, ವಂಚಿಸಬಹುದು ಅಂತ ಹೇಳಿ ಕಾಯ್ತಾ ಇರ್ತಾರೆ. ನೀವು ಎಚ್ಚರ ತಪ್ಪಿದ್ರಿ, ಅದು ನಿಮಗೆ ಕಂಟಕವಾಗುತ್ತೆ. ಒಂದು ವೇಳೆ ಎಚ್ಚರಿಕೆಯಿಂದಲೇ ಇದ್ದು ನಿಮಗೆ ಏನೂ ತೊಂದರೆ ಆಗಲಿಲ್ಲ ಅಂತಂದರೆ ನಿಮಗೆ ಬಹಳ ಅನುಕೂಲಕರವಾದಂತಹ ದಿವಸ ಇದು. ಅಪೂರ್ಣವಾದಂತಹ ಕೆಲಸಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತೀರಿ. ಆ ಕೆಲಸಗಳನ್ನು ಪೂರ್ಣ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಸಾಗುವಂಥದ್ದಾಗತ್ತೆ. ಪ್ರಾಮಾಣಿಕತೆಗೆ ಬೆಲೆ ಇಲ್ಲವೇನೋ ಅಂತ ಹೇಳಿ ನಿಮ್ಮ ಅನುಭವಕ್ಕೆ ಬರುತ್ತೆ. ಎಷ್ಟು ಪ್ರಾಮಾಣಿಕವಾಗಿದ್ದರೂ ಕೂಡ ಜನ ಅದನ್ನು ಗುರುತಿಸದೇ ಇದ್ದಾಗ, ಅದನ್ನು ಗೌರವಿಸದೇ ಇದ್ದಾಗ ಮನಸ್ಸಿಗೆ ಹಿಂಸೆಯಾಗ್ತಕ್ಕಂಥದ್ದಾಗತ್ತೆ. ಹಿರಿಯರಿಂದ ಸಂತೋಷದ ಸುದ್ದಿಯನ್ನು ಕೇಳ್ತೀರಿ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.